ಜನಪ್ರಿಯ ನ್ಯೂಸ್ಗೆ ಸ್ವಾಗತ. ನಾನು ಹೊನ್ನೂರ ಸ್ವಾಮಿ ತುಂಬರಗುದ್ದಿ. ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಸಂಡೂರು ಘಟಕದ ವತಿಯಿಂದ ಪಂಪನಗೌಡ ಪಂಪನಗೌಡ ನೇತೃತ್ವದಲ್ಲಿ ಹೊಸಳ್ಳಿ ತಾಯಪ್ಪ, ರಮೇಶ್ ಇತರರು ಭಾಗಿಯಾಗಿದ್ದು, ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ರೈತರಿಗೆ ಪಟ್ಟ ನೀಡುವಂತೆ ಒತ್ತಾಯಿಸಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಮನವಿ ಪತ್ರವನ್ನು ಆಧರಿಸಿದ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ದಿನಾಂಕ 12/8/2026ರಂದು ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಭಾಗಿಯಾದ ಗ್ರಾಮ ಲೆಕ್ಕಿಗರು, ಪಿಡಿಒಗಳು ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿ ಭಾಗಿಯಾಗಿದ್ದು, ಆ ಸಭೆಗೆ ಆಗಮಿಸಿದ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಯಾದ ಸ್ಯಾಸು ನವೀನ್ ಹಾಗೂ ಡಿಆರ್ಎಫ್ ಪ್ರಾಣೇಶ್ ಅವರು ಭಾಗಿಯಾಗಿದ್ದು, ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಸಲ್ಲಿಸಿದ್ದ ಅರ್ಜಿಯನ್ನು ಪರಿಶೀಲಿಸದೆ ಯಥಾವತ್ತಾಗಿ ತಿರಸ್ಕರಿಸಿದ್ದಾರೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯದರ್ಶಿಯಾದ ತಾಯಪ್ಪ ಇವರು ಆರೋಪಿಸಿದರು. ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರ ಹೊಲಗಳಲ್ಲಿ ಗಿಡ ನೆಡುವುದನ್ನು ನಿಲ್ಲಿಸಬೇಕು, ರೈತರನ್ನು ಒಕ್ಕಲೆಬ್ಬಿಸಬಾರದು ಎನ್ನುತ್ತಿದ್ದಂತೆಯೇ ಡಿಆರ್ಎಫ್ ಪ್ರಾಣೇಶ್ ಅವರು, ನಾವು ಯಾರನ್ನೂ ಒಕ್ಕಲೆಬ್ಬಿಸಲಿಲ್ಲ, ನಮ್ಮ ಗಡಿಯನ್ನು ನಾವು ಗುರುತಿಸಿಕೊಂಡಿದ್ದೇವೆ ಎನ್ನುತ್ತಿದ್ದಂತೆಯೇ ಎಐಟಿಯುಸಿಯ ಅಧ್ಯಕ್ಷರಾದ ನಿಂಗಪ್ಪ ಅಜ್ಜ ಇವರು ಆಕ್ರೋಶಗೊಂಡು, ನಮ್ಮ ತಾಲೂಕಿನ 14 ಹಳ್ಳಿಗಳಲ್ಲಿ ಸರ್ವೆ ಸೆಟಲ್ಮೆಂಟ್ ಆಗಿಲ್ಲ, ಹಾಗಾದರೆ ತಮ್ಮ ಗಡಿಯನ್ನು ಹೇಗೆ ಗುರುತಿಸಿಕೊಂಡಿದ್ದೀರಿ ಎಂದು ಆಕ್ರೋಶಗೊಂಡರು. ರೈತರಿಗೆ ನೋಟಿಸ್ ನೀಡದೆ, ತಾವು ಯಾವುದೇ ಮುನ್ಸೂಚನೆ ತಿಳಿಸದೆ ಹೇಗೆ ಗಡಿಯನ್ನು ಗುರುತಿಸಿಕೊಂಡಿದ್ದೀರಿ ಎಂಬ ಪ್ರಶ್ನೆಗೆ ಉತ್ತರವಿಲ್ಲದ ಅಧಿಕಾರಿಗಳು ತಬ್ಬಿಬ್ಬಾದರು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ರೈತರನ್ನು ಒಕ್ಕಲೆಬ್ಬಿಸಬಾರದೆಂದು ದೇವದಾಸಿ ವಿಮೋಚನಾ ಸಂಘದ ರಾಜ್ಯ ಅಧ್ಯಕ್ಷರಾದ ಸೋಮಶೇಖರ್ ರವರು ಆಗ್ರಹಿಸಿದರು. ಕರ್ನಾಟಕ ಪ್ರಾಂತ ರೈತ ಸಂಘದ ಓರ್ವನೊಬ್ಬ ಹೈಕೋರ್ಟ್ ಆದೇಶದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದೆ, ರೈತರನ್ನು ಒಕ್ಕಲೆಬ್ಬಿಸಬಾರದೆಂದು ಸೂಚಿಸಿದೆ ಎಂದು ಸಭೆಯಲ್ಲಿ ಆದೇಶದ ಪ್ರತಿಯನ್ನು ಓದಿದರು. ಎಚ್ಚೆತ್ತುಕೊಂಡ ಅಧಿಕಾರಿಗಳು ಅರಣ್ಯ ಹಕ್ಕು ಕಾಯ್ದೆ ಜಿಲ್ಲಾಧಿಕಾರಿಯಾದ ಸ್ಯಾಸು ನವೀನ್ ರವರು ಎಲ್ಲಾ ಪ್ರಶ್ನೆಗಳಿಗೆ ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದೆ, ಯಾರೂ ಕೂಡ ಕಾಯ್ದೆಯನ್ನು ಉಲ್ಲಂಘಿಸಬಾರದು, ರೈತರನ್ನು ಒಕ್ಕಲೆಬ್ಬಿಸಬಾರದು. 2023ರಿಂದ ಇಲ್ಲಿಯವರೆಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಯಾವೊಬ್ಬ ರೈತನಿಗೂ ಪಟ್ಟ ಕೊಡಲಿಲ್ಲ. ಕೆಲವೊಂದು ಗೊಂದಲಗಳಿರುವ ಕಾರಣಕ್ಕಾಗಿ ಪಟ್ಟ ವಿತರಿಸಲಿಲ್ಲ. ಯಾವುದಾದರೂ ರೈತರು 2 ದಾಖಲೆಗಳನ್ನು ನೀಡಿದ್ದಲ್ಲಿ ನಾವು ಪಟ್ಟ ನೀಡಲು ಸಿದ್ಧ, ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸಲು ಸೂಚಿಸುತ್ತೇನೆ ಎಂದರು. ಹೊಲಗಳಿಗೆ ಆಗಮಿಸಿದ ವಿಎ ಆಗಲಿ, ಪಿಡಿಒ ಆಗಲಿ, ಅರಣ್ಯ ಇಲಾಖೆ ಅಧಿಕಾರಿಗಳಾಗಲಿ ಯಾರೂ ಕೂಡ ಇಲ್ಲಿಯವರೆಗೆ 1 ದಾಖಲೆಯನ್ನು ರೈತರಿಗೆ ನೀಡಲಿಲ್ಲ. ನಮ್ಮ ಬಳಿ ಯಾವುದೇ ದಾಖಲೆ ಇಲ್ಲ ಎಂದ ರೈತರಿಗೆ ಅಧಿಕಾರಿಗಳು ಹೊಲಗಳಲ್ಲಿ ಬದು, ಗಿಡ, ಮರ, ಸಮಾಧಿ, ಕಟ್ಟಡಗಳು ಇದ್ದರೆ ಸಾಕು ಎನ್ನುವತ್ತ ಅರ್ಜಿಯನ್ನು ತಾವುಗಳು ತಿರಸ್ಕರಿಸಬಾರದು. ಮೇಲಧಿಕಾರಿಗಳಿಗೆ ಯಥಾವತ್ತು ಅರ್ಜಿಯನ್ನು ಪರಿಶೀಲಿಸಿ, ಸ್ಥಳವನ್ನು ಪರಿಶೀಲಿಸಿ, ಮತ್ತೊಮ್ಮೆ ಅವಲೋಕಿಸಿ, ತಾವು ಹಿರಿಯರ ಬಳಿ ಮಾಹಿತಿಯನ್ನು ಪಡೆದುಕೊಂಡು ಈ ಅರ್ಜಿಯನ್ನು ಯಥಾವತ್ತಾಗಿ ತಿರಸ್ಕರಿಸುವುದಾದರೆ ಸ್ಥಳದಲ್ಲಿಯೇ ಅವರಿಗೆ ಹಿಂಬರಹವನ್ನು ಕೊಡಬೇಕು. ಆ ಅರ್ಜಿಯನ್ನು ಮೇಲಧಿಕಾರಿಗಳಿಗೆ ಕಳಿಸಿಕೊಟ್ಟಲ್ಲಿ ನಾವು ಅದನ್ನು ಪರಿಶೀಲಿಸುತ್ತೇವೆ ಎಂದು ರೈತರಿಗೆ ಮತ್ತು ಅಧಿಕಾರಿಗಳಿಗೆ ಮೇಲಧಿಕಾರಿಗಳಾದ ಸ್ಯಾಸು ನವೀನ್ ರವರು ಕಿವಿಮಾತು ಹೇಳುವುದರ ಮೂಲಕ ಕೆಳ ಹಂತದ ಅಧಿಕಾರಿಗಳು ನಿಜವಾಗಿಯೂ ಸ್ಥಳ ಪರಿಶೀಲನೆ ಮಾಡಿ ಸತ್ಯವಾದ ವರದಿಯನ್ನು ನೀಡಿ ರೈತರಿಗೆ ಪಟ್ಟ ನೀಡುವ ರೀತಿಯಲ್ಲಿ ಅನುಕೂಲ ಮಾಡಿಕೊಡುವವರ ಕಾದು ಇವರೆಲ್ಲ ಫಾರೆಸ್ಟ್ ಅವರು ಬಂದು ಇದು ಮಾಡಿದ್ದಾರೆ, ಒಕ್ಕಲೆಬ್ಬಿಸಿದ್ದಾರೆ. ಅದಕ್ಕಿಂತ 2006-2008 ಕೂಡ ಈ ಕಾಯ್ದೆ ಇದೆ. ಅವರಿಗೆ ಅರಣ್ಯ ಹಕ್ಕು ಸಮಿತಿನಲ್ಲಿ ಇನ್ನ ಪಿಡಿಒಗಳಿಗೆ ಗೊತ್ತಿಲ್ಲ ಇಂಥ ಒಂದು ಕಾಯ್ದೆ ಐತೆ ಅಂತೇಳಿ. ಅಂತ ಟೈಮ್ನಾಗೆ ರೈತರಿಗೆ ಬಂದು ಒಂದೇ ಸಾರಿ ಒಕ್ಕಲೆಬ್ಬಿಸಿದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು ಸರ್? ಇವಾಗ ನೀವು ಹೇಳ್ತೀರಿ ಅವರು ಗಿಡಗಳು ಹಾಕಿದ್ದವ್ರದ್ದು ಬಿಟ್ಟು ಬಿಡೋಣ, ಇವಾಗ ಮುಂದೊಂದು ನೋಡೋಣ ಅಂದ್ರೆ ಅವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯ. ಇದು ತುಂಬಾ ಇದಾಗಿದೆ ಸರ್. ನೀವು ಬದಲಿ ಸರ್, ನೀವು ಏನಾಗ್ತಾರಲ್ಲ ಸರ್, ಅರಣ್ಯ ಹಕ್ಕು ಸಮಿತಿ ಮಾಡೋದಿದ್ರೆ ಪ್ರತಿ ಗ್ರಾಮದಲ್ಲಿ ಒಂದು ಗ್ರಾಮ ಸಭೆನಲ್ಲಿ ಮಾಡಿ ಅಲ್ಲಿನೇ ಆಯ್ಕೆ ರೈತರಿಗೆ ಬಿಡ್ರಿ.
ಯಾವುದೇ ಬೇರೆ ಆಡಳಿತ ಪಕ್ಷದವ್ರಿಗಾಗಲಿ ವಿರೋಧ ಪಕ್ಷದವ್ರಿಗಾಗಲಿ ಬಿಡಬೇಡ್ರಿ, ರೈತರಿಗೆ ಬಿಡ್ರಿ. ಅದ್ರೊಳಗೆ ಯಾರಾದ್ರೂ ಎಷ್ಟಿ ಯಾರು ಇದಾರಲ್ಲ ಅವ್ರಿಗೆ ಅಧ್ಯಕ್ಷ ಮಾಡ್ರಿ, ಅವ್ರಿಗೆ ಬಾಧಕ ಇರ್ತೈತೆ, ಅವ್ರು ಕರ್ಕೊಂಡು ಹೋಗ್ಬೇಕು, ತೋರಿಸ್ಬೇಕು ಜಮೀನು ಅಂತೇಳಿ. ಈ ರೀತಿ ಎಲ್ಲಿ ನಡೆದಿಲ್ಲ ಸರ್. ಹಾಂ ಸರ್, ಲಕ್ಷ್ಮಿ ಮನ್ಸರೆಲ್ಲ ಬಂದ್ರೆ ನಮ್ಮ ಆಫೀಸಿಗೆ ಕೇಳಿದ್ದಾರೆ ಅಂತ ಹೇಳಿ ನಮ್ಮ ಅರ್ಜಿಗಳೆಲ್ಲ ರಿಜೆಕ್ಟ್ ಮಾಡಿದೆ ಸರ್ ಪರ್ಸನಲಿ. ಏನು ಅದೊಂದು ಸರ್, ಇವು ನಮ್ಮ ತಾಲೂಕು ಸರ್ವೆ ಅವರೆಲ್ಲ ಒಂದು ಸರ್ವೆ ಮಾಡಿದಾಗ ಸರ್ ನಮಗೆ ಒಂದು ಏನಾದರೂ ಸರ್ವೆ ಮಾಡಿಲ್ಲ ಅಂತಂದ್ರೆ ಒಂದು ವರದಿ ಕೊಡ್ರಿ, ಇಲ್ಲಾಂದ್ರೆ ನಮ್ಮ ಪುರಸಭೆಗೆ ಒಂದು ಲೆಟರ್ ಕೊಡ್ರಿ ಸರ್ ಅಂತ ಕೇಳಿದರೆ ಯಾವುದೂ ಮಾಹಿತಿ ಕೊಡಲಿ ಸರ್. ಹಂಗ ಮುಚ್ಚಿಟ್ಬಿಟ್ರು. ಇವಾಗ ಆಲ್ರೆಡಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾದ್ರೆ ಹೆಚ್ಚಿದೆ ಸರ್. ನಾವು ಇಷ್ಟು ಜನ ನಮ್ಮ ಲಕ್ಷ 18 ಊರುಗಳಲ್ಲಿ 212 ಜನ ಇಷ್ಟ ಇದೆ ಸರ್ ಅರ್ಜಿ. ಆ ಅರ್ಜಿಯಲ್ಲಿ ಸರ್ವೆ ಮಾಡಿದ ಪ್ರತಿಯೊಬ್ಬ ರೈತನೂ ಕೆಲ್ಸಿದೆ ಸರ್. ಆಮೇಲೆ ನಮ್ಮ ಭೂಮಿ ಇದೆ ಸರ್, ನೀವು ಮತ್ತೆ ನೀವು ಗೈಡ್ಲೈನ್ಸ್ ಹೇಳಿದೆ ಸರ್, ಹೊಲದಲ್ಲಿ ಪರಿಶೀಲನೆ ಮಾಡಿರೋ ಒಂದು ಯಾವುದೋ ಜೋಳ ತಿರುಗೋ ಗುಂಡ ಆಗಲಿ, ಹುಂಚೆ ಮರ ಆಗಲಿ, ಒಂದು ದೊಡ್ಡ ಆಗಲಿ, ಏನಾಗಲಿ ರೋಡ್ ಆಯಿತು ಅಂತ ಇವತ್ತು ಬಂದು ನೋಡಿ ಸರ್, ನಮ್ಮ ಹೊಲದಲ್ಲಿ 4 ಹುಂಚೆ ಮರ ಇದ್ದಾವೆ. ಆಮೇಲೆ ಜೋಳ ತಿರುಗೋ ಗುಂಡೂ ಹೊಲದಲ್ಲಿ ಇದೆ ಇವತ್ತು. ಆಮೇಲೆ 60-70 ವರ್ಷದಿಂದ ಒಡ್ಡಾಕಿರೋಂಥದ್ರಲ್ಲಿ ನಾವು ಮಾನ್ಮರ ಬೆಳೆಸಿದ್ದೀವಿ ಒಡ್ಡಿನ ಮೇಲೆ. ಅವೆಲ್ಲ ಪರಿಶೀಲನೆ ಮಾಡಿದ ಮುಂಚೆ ದಾಖಲೆ ರಿಜೆಕ್ಟ್ ಮಾಡಿದರೆ ರೈತ ಎಲ್ಲಿ ಹೋಗುತ್ತೆ ಸರ್. ಇಷ್ಟೇ ಸರ್. ಆಮೇಲೆ ಅವರು ಹೇಳಿದ್ದಾರೆ ಯಾವುದೇ ಅರ್ಜಿಗಳು ನಾವು ತಿರಸ್ಕಾರ ಮಾಡಿಲ್ಲ ಅಂತ ಹೇಳಿ ಭೇದ ಪ್ರಕರಣದಲ್ಲಿ ಇವತ್ತು ಫಾರೆಸ್ಟ್ ಅವರು ಹೇಳಿದ್ದಾರೆ. ಹಂಗಾಗಿ ಇವತ್ತು ಟ್ರೈಬಲ್ಸ್ ಏನಿದ್ದಾರೆ ಅವರು ಈ ಫಾರೆಸ್ಟ್ ಬಗ್ಗೆ ನೀವು ಮಾತಾಡಿ ಪ್ರಾಣೇಶ ಯಾವ್ದಾರ ಆತದ ವಿಪರೀತ ಕಂಡ ನಾನು ಹೋಗಿ ಅಲ್ಲಿ ಇದು ರಾಜಾಪುರದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಕೋರ್ಟ್ ಎಲ್ಲ ಕರೆಕ್ಟ್ ಹೇಳಿದ್ರು. ಈಗ ಫಾರೆಸ್ಟ್ ಅವರು ಕಾಟ ಬಿಟ್ರೆ ಇಡೀ ನಮ್ಮ ಕಂಡೂರು ತಾಲೂಕಿನಲ್ಲಿ ಟ್ರೈಬಲ್ಸ್ ಜಾಸ್ತಿ ಇದ್ದಾರೆ. ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಫಾರೆಸ್ಟ್ ಆಕ್ಟ್ ಭೇದ ಪ್ರಕರಣದಲ್ಲಿ ಇವ್ರು ಯಾವ ಮಧ್ಯೆ ಪ್ರವೇಶ ಮಾಡಬಾರ್ದು ಅಂತ ಹೇಳಿದ್ರು ಕೂಡ 2006 ಅವ್ರು ಓದ್ಬೇಕು. 2006 ಫಾರೆಸ್ಟ್ ಆಕ್ಟ್ ಅಲ್ಲಿ ಹೇಳ್ತಾರೆ ಅಂತ ಹೇಳಿ 8 ಪ್ರಕರಣ. ಹಂಗಾಗಿ ಯಾವುದೇ ಅರ್ಜಿಗಳನ್ನು ಹಾಕಿದಂತ ಸಂದರ್ಭದಲ್ಲಿ ಅವರನ್ನ ಒಕ್ಕಲೆಬ್ಸಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕ್ಲಿಯರ್ ಕಟ್ಟು ಭೇದ ಪ್ರಕರಣದಲ್ಲಿ ನಾನು ಸುಪ್ರೀಂ ಕೋರ್ಟ್ ಆದೇಶ ತಂದಿದ್ದೀನಿ. ಈ ಪ್ರಕರಣವನ್ನು ನೀವು ಗಂಭೀರವಾಗಿ ತಗೊಳ್ಬೇಕು. ಹಂಗಾಗಿ ಮೊದಲು ಫಾರೆಸ್ಟ್ ಅವರನ್ನ ಸೆಟ್ಲ್ ಏನು ಹೇಳ್ತಿರಲ್ಲ, ತಹಸೀಲ್ದಾರ್ ಹೇಳ್ತಾರಲ್ಲ ಸೆಟಲ್ಮೆಂಟ್ ಸರ್ವೆ ಅಂತ ಹೇಳಿ, ಇವತ್ತಿಗೂ ಕೂಡ ಸಂಡೂರು ಸೆಟಲ್ಮೆಂಟ್ ಆಗಿಲ್ಲ, ಬೌಂಡ್ರಿಗಳು ಫಿಕ್ಸ್ ಆಗಿಲ್ಲ, ಸ್ಕೆಚ್ ಇಲ್ಲ ಅಂತ ಹೇಳಿ ಇವತ್ತು ತಿರಸ್ಕಾರ ಮಾಡೋದನ್ನ ನಿನ್ನೆ ಅರ್ಧ ಗಂಟೆ ಕುರಿತು ಚರ್ಚೆ ಮಾಡಿ. ಈಗ ನಮಗೆ ಬಂದಿರೋ ಮುಂದೆ ಪ್ರಶ್ನೆ ಇರುತ್ತಂದ್ರೆ ಇವರು ಫಾರೆಸ್ಟ್ ಅವರು ಕಾಟ ಜಾಸ್ತಿ ಆಗಿರೋದ್ರಿಂದ ರಾಜಾಪುರ ಗಂಟೆಯಲ್ಲಿ ನಾನೇ ಹೋಗಿದ್ದೀನಿ, ಶಿವಶಂಕರ್ ಒಂದು ನಿಮಿಷ ನೀವು ಸುಪ್ರೀಂ ಕೋರ್ಟ್ ಉಲ್ಲಂಘನೆ ಮಾಡ್ತೀವಿ ನಾವು ಕೂಡ ನಾವೆಲ್ಲ ಫಾರೆಸ್ಟ್ ಮೇಲೆ ಕೇಸ ಈ ಫಾರೆಸ್ಟ್ ಆಕ್ಟ್ ಆಯ್ತು ನಮ್ಮನ್ನು ಬೇರೆ ನಾವು ಯಾರು ಹೇಳೋದಿಲ್ಲ. ಶಿವಶಂಕರ್ ಸರ್ ನಾವು ಹುಡುಗನಿ ರಾಜಾಪುರ ಹತ್ರ ಒಂದು ಪೈಪ್ ಲೈನ್ ಹಾಕ್ತಿದ್ದಾರೆ. ಅಲ್ಲಿ ಅಡಿಗೆ ಮಾಡಿಕೊಂಡು 3 ದಿನ ಆಫೀಸ್ ಮುಂದೆ ಮಾತಾಡಿ ಯಾವ ಕಾರಣಕ್ಕೆ ಸಣ್ಣ ಸಣ್ಣ ಮಕ್ಕಳು ಸಣ್ಣ ಮಕ್ಕಳು ಆಫೀಸ್ ಮುಂದೆ ಮಾತಾಡಿವೆ. ಈ ಭಾರತ ಕಾಟಕ್ಕೆ ಈಗ ಸರ್ಕಾರ ಚೆಂದ ಹೇಳೋದಂಗೆ ಹೇಳ್ತಾರೆ ಭಾರತ ತಪ್ಪಿಂದ ಸರ್. ಈಗ ಒಂದೇನಿಲ್ಲ, ನಾವು ನೈಜ ದಾಖಲಾತಿಗಳನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಗ್ಬೇಕು. ನಾವು ಹೇಳಿದ್ವಿ ನಾವಲ್ಲೇ ಇಲ್ಲ ಹೇಳಿ ಅವ್ರು ಸ್ಟಾಪ್ ಮಾಡಿದ್ರೆ ಸ್ಟಾಪ್. ಹೊರಬಂದ ನಂತರ ಆ ವ್ಯಕ್ತಿಯ ಕುಟುಂಬಗಳನ್ನು ಅರಣ್ಯ ಭೂಮಿಯಿಂದ ತೆರವುಗೊಳಿಸಲು ಯಾವುದೇ ಕಾನೂನು ಪ್ರಕ್ರಿಯೆಗಳನ್ನು ಅನುಸರಿಸಲಾಗುತ್ತದೋ ಎಂಬುದನ್ನು ರಾಜ್ಯ ಸರ್ಕಾರಗಳು ಸ್ಪಷ್ಟಪಡಿಸಬೇಕು. ಆಗ ಕ್ಲೈಮ್ ಮಾತ್ರಕ್ಕೆ ತಕ್ಷಣ ತೆರವುಗೊಳಿಸುವುದು ಯಾಕಲ್ಲಿ ಕೂಡ ಇದೆ. ನೀವು ಒಕ್ಲೆಬ್ಸ್ಬಾರ್ದು, ಅವರಿಗೆ ಯಾವುದೇ ರೀತಿ ಪೂರ್ವಸ್ಥೆ ಕಲಿಸಿದ ಮುಂಚಿತವಾಗಿ ಒಕ್ಲೆಬ್ಸ್ಬಾರ್ದು ಅಂತ ಇದೆ, ಯಾಕಲ್ಲಿ ಕೂಡ ಇದೆ. ಆ ಯಾಕ್ಟ್ ಪ್ರಕಾರನೇ ನೀವು ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ. ಯಾಕ್ಟ್ ಪ್ರಕಾರನೇ ನಿಮ್ಮ ಹತ್ರ ಅರ್ಜಿ ತೆಗೆದುಕೊಂಡು ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ರೆ ನಾವು ಅರಣ್ಯ ಕೊಡ್ತಕ್ಕಂಥ ವ್ಯವಸ್ಥೆನ ಮಾಡ್ತೀವಿ, ಆಯ್ತಾ? ಡಾಕ್ಯುಮೆಂಟ್ಸ್ ಹೋದ್ರೆ ನಾವು ಅವ್ರು ಕೂಡ ಡಾಕ್ಯುಮೆಂಟ್ ಮಾಡ್ತಾರೆ, ನಾವು ಓದ್ಲೇ ಹೇಳಿದ್ ಬೇಡ ಅಂತ ಅಷ್ಟೇ. ಉಳಿದ ನೀವು ಡಾಕ್ಯುಮೆಂಟ್ಸ್